ಮನುಷ್ಯನ ಮೈಂಡ್ ಆತನ ಅತಿ ದೊಡ್ಡ ಮಿತ್ರನೂ ಆಗಿರುತ್ತೆ, ಮತ್ತೆ ಇದೇ ಮೈಂಡ್ ಮನುಷ್ಯನ ಅತಿ ದೊಡ್ಡ ಶತ್ರು ಕೂಡ ಆಗಿರುತ್ತೆ. ಮತ್ತೆ ನಮ್ಮ ಇದೇ ಮೈಂಡ್ ಒಳಗೆ ಅನೇಕ ಪ್ರಕಾರದ ಭಾವನೆಗಳು ಉತ್ಪತ್ತಿಯಾಗುತ್ತೆ. ಅದರಲ್ಲೂ ಇದು ಕೂಡ ಒಂದು ಪ್ರೀತಿ, ಪ್ರೇಮ ಅಥವಾ ಆಕರ್ಷಣೆ. ಮತ್ತೆ ಈ ಆಕರ್ಷಣೆ ಜಾಸ್ತಿ ಆದಾಗ ಇದು ಲಸ್ಟ್, ಕಾಮ ವಾಸನದಲ್ಲಿ ಕನ್ವರ್ಟ್ ಆಗುತ್ತೆ. ಭಯ ಪಡುವ ಅವಶ್ಯಕತೆ ಇಲ್ಲ. ಇದು ಕೂಡ ಬೇರೆ ಎಲ್ಲಾ ಫೀಲಿಂಗ್ಸ್ ನ ಹಾಗೆ ಮೈಂಡ್ ಒಳಗೆ ಉತ್ಪತ್ತಿ ಆಗುವ ಫೀಲಿಂಗ್ಸ್ ಆಗಿದೆ. ಮತ್ತೆ ಇದು ಕೂಡ ಬೇರೆ ಎಲ್ಲಾ ಫೀಲಿಂಗ್ಸ್ ನ ಹಾಗೆ ನ್ಯಾಚುರಲ್ ಆಗಿದೆ ಮತ್ತೆ ಆಗಿರಲೇಬೇಕು. ಏಕೆಂದ್ರೆ ಇದು ಇರ್ತಾ ಇರಲಿಲ್ಲ ಅಂದ್ರೆ ಮನುಷ್ಯನ ವಿಸ್ತರಣೆಯೇ ನಿಂತು ಹೋಗುತ್ತೆ. ಆದರೆ ಸಂಸ್ಕೃತ ಭಾಷೆಯಲ್ಲಿ ಒಂದು ಮಾತಿದೆ, ಅತಿ ಸರ್ವತ್ರ ವರ್ಜಿಯೇತ್. ಅಂದ್ರೆ ಅತಿಯಾದ ಪ್ರತಿಯೊಂದು ವಸ್ತು ಅಪಾಯಕಾರಿಯಾಗಿರುತ್ತೆ. ನಮಗೆ ಬದುಕಲು ಆಹಾರ ಬೇಕು. ಒಂದ್ ವೇಳೆ ಅದೇ ಜಾಸ್ತಿ ಆದ್ರೆ ನಮ್ಮ ಪ್ರಾಣ ಹೋಗುತ್ತೆ. ನೀರು ಇಲ್ಲದೆ ಇದ್ರೆ ನಾವು ಬದುಕೋದಿಲ್ಲ. ಒಂದ್ ವೇಳೆ ಅದೇ ನೀರು ಜಾಸ್ತಿ ಆದ್ರೆ ನಮ್ಮ ಪ್ರಾಣ ಸಹ ಹೋಗುತ್ತೆ. ಚಳಿಯಿಂದ ಪಾರಾಗಲು ಬೆಂಕಿಯ ಉಪಯೋಗ ಮಾಡ್ತಾರೆ. ಒಂದ್ ವೇಳೆ ಅದೇ ಬೆಂಕಿ ಜಾಸ್ತಿ ಆದ್ರೆ ನಾವು ಬದುಕುವುದಿಲ್ಲ. ಅದೇ ತರ ಮೈಂಡ್ ಒಳಗೆ ಹುಡುಗಿಯರ ಬಗ್ಗೆ ಯೋಚನೆ ಬರೋದು, ಅವಳಿಗೆ ಪಡಿಬೇಕು ಅನ್ನೋ ಬಯಕೆ ಆಗೋದು ಒಂದು ಲೆವೆಲ್ ವರೆಗೆ ಚೆನ್ನಾಗಿರುತ್ತೆ. ಆದ್ರೆ ಅದೇ ಜಾಸ್ತಿ ಆದ್ರೆ ಆಗ ಇದು ನಿಮ್ಮನ್ನ ಹಾಳು ಮಾಡಿದಷ್ಟು ಬೇರೆ ಯಾವುದೇ ವಿಷಯ ನಿಮ್ಮನ್ನ ಅಷ್ಟೊಂದು ಹಾಳು ಮಾಡೋದಿಲ್ಲ. ಹಾಗಿದ್ರೆ ಈ ಎಲ್ಲದರ ಪರಿಹಾರ ಏನು? ನಮ್ಮ ವಿಚಾರಗಳನ್ನ ನಿಯಂತ್ರಣದಲ್ಲಿ ಹೇಗೆ ಇಡಬೇಕು? ಸ್ತ್ರೀ ಆಕರ್ಷಣೆಯಿಂದ ಪಾರಾಗೋದು ಹೇಗೆ ಅನ್ನೋ ಪ್ರಶ್ನೆಗಳು ಎಲ್ಲರಲ್ಲೂ ಕಾಡುತ್ತೆ. ನೋಡಿ, ಪ್ರತಿಯೊಬ್ಬ ಯುವಕ, ಅದು ಹುಡುಗ ಆಗಿರಲಿ ಅಥವಾ ಹುಡುಗಿ ಆಗಿರಲಿ, ಆತನ 14ರಿಂದ 25 ಮಧ್ಯದ ವಯಸ್ಸು, ಅದರಲ್ಲೂ 12, 13 ಮತ್ತೆ 14 ಈ ವಯಸ್ಸಿನಲ್ಲಿ ನಾವು ಪ್ಯೂಬರ್ಟಿಯಲ್ಲಿ ಕಾಲು ಇಡುತ್ತೇವೆ. ಪ್ಯೂಬರ್ಟಿ ಅಂದ್ರೆ ಯೌವನದಲ್ಲಿ ಕಾಲು ಇಡುತ್ತೇವೆ. ಇದೇ ವಯಸ್ಸಿನಲ್ಲಿ ನಮ್ಮ ದೇಹದಲ್ಲಿ ಅನೇಕ ಹಾರ್ಮೋನಲ್ ಚೇಂಜಸ್ ಆಗಲು ಪ್ರಾರಂಭ ಆಗುತ್ತೆ. ನಮ್ಮ ಧ್ವನಿ ಸ್ವಲ್ಪ ಗಡಸು ಆಗುತ್ತೆ. ಅಪೋಸಿಟ್ ಜೆಂಡರ್ ಸಲುವಾಗಿ ಅಟ್ರಾಕ್ಷನ್ ಅಂದ್ರೆ ಆಕರ್ಷಣೆ ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ. ಸಿಂಪಲ್ ಆಗಿ ಹೇಳುವುದಾದ್ರೆ ನಮ್ಮ ಬಾಲ್ಯ ಮುಕ್ತಾಯ ಆಗುತ್ತೆ ಮತ್ತೆ ನಾವು ಬಾಲಕರಿಂದ ವಯಸ್ಕರು ಆಗಲು ಪ್ರಾರಂಭ ಮಾಡುತ್ತೇವೆ. ಈ ವಯಸ್ಸಿನಲ್ಲಿ ಅನೇಕ ವಿಷಯಗಳು ನಮಗೆ ತುಂಬಾ ವಿಚಲಿತಗೊಳಿಸುತ್ತೆ. ಅನೇಕ ವಿಷಯಗಳು ನಮಗೆ ತುಂಬಾ ಕಾಡಲು ಪ್ರಾರಂಭ ಆಗುತ್ತೆ. ನಾವು ಅಪೋಸಿಟ್ ಜೆಂಡರ್ ನ ಆಕರ್ಷಣೆಗೆ ಎಷ್ಟು ಮರಳಾಗುತ್ತೇವೆ ಅಂದ್ರೆ ನಾವು ಎಲ್ಲವನ್ನೂ ಮರೆತು ಬಿಡುತ್ತೇವೆ. ಆಗ ನಮ್ಮ ಜೀವನದಲ್ಲಿ ಒಂದೇ ಉದ್ದೇಶ ಇರುತ್ತೆ, ಅವಳು ನನಗೆ ಹೇಗಾದ್ರೂ ಮಾಡಿ ಸಿಗ್ಬೇಕು, ಅವಳನ್ನ ಬಿಟ್ರೆ ಜೀವನದಲ್ಲಿ ನನಗೆ ಏನೂ ಬೇಡ ಅಂತ ಅನಿಸ್ತಾ ಇರುತ್ತೆ. ಮತ್ತೆ ಇದೆಲ್ಲ ನಿಮ್ಮ ಜೊತೆಗೂ ಆಗೋದು ನಾರ್ಮಲ್ ವಿಷಯ ಆಗಿರುತ್ತೆ. ಏಕೆಂದ್ರೆ ದೊಡ್ಡ ದೊಡ್ಡ ಜ್ಞಾನಿಗಳ ಮನಸ್ಸು ವಿಚಲಿತಗೊಳ್ಳುತ್ತೆ ಅಂದ್ಮೇಲೆ ಇನ್ನು ನೀವು ಯಾವ ಲೆಕ್ಕ ಹೇಳಿ? ಆದರೆ ಇವತ್ತು ಆ ಲೈಫ್ ಲೆಸನ್ಸ್ ಗಳನ್ನ ನಾನ್ ನಿಮಗೆ ಹೇಳ್ತೀನಿ. ಸುಮಾರು 2000 ವರ್ಷಗಳ ಮುಂಚೆ ಆಚಾರ್ಯ ಚಾಣಕ್ಯರು ಚಂದ್ರಗುಪ್ತ ಮೌರ್ಯರಿಗೆ ಹೇಳಿದ್ರು. ನಿಜ ಹೇಳ್ತೀನಿ, ಈ ಅಡ್ವೈಸ್ ನೂರಾರು ಜನರ ಜೀವನ ಬದಲಾವಣೆ ಮಾಡಬಹುದು. ನಿಮ್ಮ ಜೀವನ ಸಹ ಬದಲಾವಣೆ ಮಾಡುತ್ತೆ. ನಿಮಗೆ ಒಬ್ಬ ಮಹಾನ್ ವ್ಯಕ್ತಿಯನ್ನಾಗಿ ಮಾಡಬಹುದು ಕೇವಲ ಈ ಒಂದೇ ಒಂದು ಅಡ್ವೈಸ್. ನೋಡಿ, ನಿಮ್ಮಂತೆ ಚಂದ್ರಗುಪ್ತ ಮೌರ್ಯರು ಕೂಡ ಒಬ್ಬ ಹುಡುಗಿಯ ಮೋಹಕ್ಕೆ ಮನಸೋತು ಅವಳ ಆಕರ್ಷಣೆಗೆ ಒಳಗಾಗ್ತಾರೆ. ಅವರ ಮನಸ್ಸಿನಲ್ಲೂ ಒಂಥರ ಫೀಲಿಂಗ್ಸ್ ಆಗಲು ಪ್ರಾರಂಭ ಆಗುತ್ತೆ. ಮತ್ತೆ ಆ ಫೀಲಿಂಗ್ಸ್ ನ ಕಾರಣದಿಂದ ಅವರು ಒಳಗೆ ಕೊರಗ್ತಾ ಇರ್ತಾರೆ. ಆಗ ಈ ಎಲ್ಲಾ ಮಾತುಗಳನ್ನ ಅವರು ಆಚಾರ್ಯ ಚಾಣಕ್ಯರಿಗೆ ಹೇಳ್ತಾರೆ. ಆಗ ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ಚಂದ್ರಗುಪ್ತ, ಇದರಲ್ಲಿ ನಿಂದು ಏನೂ ತಪ್ಪಿಲ್ಲ. ನಾನ್ ನಿನಗೆ ಅನೇಕ ವಿದ್ಯೆಗಳನ್ನ ಕಲಿಸಿದ್ದೇನೆ. ಆದರೆ ತನ್ನ ಮನಸ್ಸನ್ನ ನಿಯಂತ್ರಣದಲ್ಲಿ ಇಡುವುದು ಹೇಗೆ ಅನ್ನೋದರ ಬಗ್ಗೆ ನಾನ್ ನಿನಗೆ ಯಾವುದೇ ಜ್ಞಾನವನ್ನು ನೀಡಲಿಲ್ಲ. ಅದರಲ್ಲೂ ಇಂತಹ ಸಂವೇದನಶೀಲ ಭಾವನೆಯನ್ನ ಹೇಗೆ ನಿಯಂತ್ರಿಸಬೇಕು ಅನ್ನೋದರ ಬಗ್ಗೆ ಏನೂ ಹೇಳಲಿಲ್ಲ ಅಂತಾರೆ. ನೋಡಿ, ನಿಮಗೆ ಈ ಪೂರ್ತಿ ಜಗತ್ತಿನ ಮತ್ತೆ ಗಣಿತದ ಜ್ಞಾನ ಪುಸ್ತಕದಲ್ಲಿ ಓದಲು ಸಿಗುತ್ತೆ. ಆದರೆ ಮೈಂಡ್ ನ ಅಟ್ಯಾಚ್ಮೆಂಟ್ ನಿಂದ ಯಾವ ಫೀಲಿಂಗ್ಸ್ ಆಚೆ ಬರ್ತಾ ಇದೆ ಅದನ್ನ ಕೇವಲ ಎಕ್ಸ್ಪೀರಿಯನ್ಸ್ ಮಾಡಿಯೇ ತಿಳಿದುಕೊಳ್ಳಬೇಕಾಗುತ್ತೆ. ಅದಕ್ಕೆ ಆಚಾರ್ಯ ಚಾಣಕ್ಯರು ಮುಂದೆ ಹೇಳ್ತಾರೆ, ನನ್ನ ಪ್ರಕಾರ 1ರಿಂದ 5 ವರ್ಷದ ಮಕ್ಕಳಿಗೆ ತಮ್ಮ ಹೃದಯದ ಭಾಗ ಅಂತ ಅಂದುಕೊಂಡು ತುಂಬಾ ಪ್ರೀತಿ ಮಾಡಬೇಕು. ನಂತರ 5 ವರ್ಷ ಅನೇಕ ಡಿಸಿಪ್ಲಿನ್ ಮತ್ತೆ ನಿಯಮಗಳನ್ನ ಕಲಿಸಬೇಕು. ನಂತರ ಯಾವಾಗ ಆತ 16 ವರ್ಷದವನು ಆಗ್ತಾನೆ ಆಗ ಅವನನ್ನ ಗೆಳೆಯನಾಗಿ ಮಾಡಿಕೊಳ್ಳಬೇಕು. ಈಗ ನೀನು ನನ್ನ ಗೆಳೆಯ ಇದ್ದಂತೆ ಚಂದ್ರಗುಪ್ತ. ನಿನಗೆ ನನ್ನ ಎಕ್ಸ್ಪೀರಿಯನ್ಸ್ ನಿಂದ ಈ ಫೀಲಿಂಗ್ಸ್ ಮತ್ತೆ ಡಿಸ್ಟ್ರಾಕ್ಷನ್ ನಿಂದ ಆಚೆ ಬರುವುದು ಹೇಗೆ ಅನ್ನೋದನ್ನ ಹೇಳಬಲ್ಲೆ. ಈಗ ನಿನ್ನ ಮನಸ್ಸಿನಲ್ಲಿ ಒಂಥರ ನೋವು, ಒಂಥರ ಫೀಲಿಂಗ್ಸ್ ಆಗ್ತಾ ಇರಬಹುದು. ಇಂತಹ ಫೀಲಿಂಗ್ಸ್ ಮೊದಲು ನಿನಗೆ ಯಾವತ್ತೂ ಆಗಿಲ್ಲ ಅಂತ ನಿನಗೆ ಅನಿಸ್ತಾ ಇರಬಹುದು. ಜಗತ್ತಿನಲ್ಲಿ ಇದು ಕೇವಲ ನನಗೆ ಮಾತ್ರ ಈ ತರ ಫೀಲಿಂಗ್ಸ್, ಈ ತರ ನೋವು ಆಗ್ತಾ ಇದೆ ಅಂತ ನಿನಗೆ ಮಾತ್ರ ಅನಿಸ್ತಾ ಇರಬಹುದು. ಆದರೆ ಇದೊಂದು ಕೇವಲ ಸಾಧಾರಣ ಅಟ್ರಾಕ್ಷನ್, ಆಕರ್ಷಣೆ ಅಷ್ಟೇ ಆಗಿದೆ. ಒಬ್ಬ ಪುರುಷನಿಗೆ ಒಬ್ಬ ಸ್ತ್ರೀ ಮೇಲೆ ಆಗುವ ಆಕರ್ಷಣೆ, ಒಬ್ಬ ಹುಡುಗನಿಗೆ ಒಬ್ಬ ಹುಡುಗಿ ಮೇಲೆ ಆಗುವ ಅಟ್ರಾಕ್ಷನ್. ಒಂದ್ ವೇಳೆ ನೀನು ಈ ಆಕರ್ಷಣೆ ಅಥವಾ ಅಟ್ರಾಕ್ಷನ್ ನ ಪ್ರಭಾವ ಕಡಿಮೆ ಮಾಡಿಕೊಳ್ಳಲಿಲ್ಲ ಅಂದ್ರೆ ಇದರ ತುಂಬಾ ಕೆಟ್ಟ ರಿಸಲ್ಟ್ ಬರಬಹುದು. ಒಂದು ಮಾತು ನೆನಪಿರಲಿ, ಈ ಜಗತ್ತಿನಲ್ಲಿ ಆತ್ಮಿಕ ಜ್ಞಾನಕ್ಕಿಂತ ದೊಡ್ಡದು ಯಾವುದೂ ಆನಂದ ಇಲ್ಲ. ಕಾಮ ವಾಸನಕ್ಕಿಂತ ದೊಡ್ಡ ರೋಗ ಮತ್ತೊಂದಿಲ್ಲ. ಅಂದ್ರೆ ಸೆಕ್ಸುವಾಲಿಟಿಗಿಂತ ದೊಡ್ಡ ಪ್ರಾಬ್ಲಮ್
ಮತ್ತೊಂದಿಲ್ಲ, ಮತ್ತೆ ಶಾರೀರಿಕ ಆಕರ್ಷಣೆಗಿಂತ ದೊಡ್ಡ ಶತ್ರು ಮತ್ತೊಂದಿಲ್ಲ. ಆಗ ಚಂದ್ರಗುಪ್ತ ಮೌರ್ಯ ಆಚಾರ್ಯ ಚಾಣಕ್ಯರಿಗೆ ಕೇಳ್ತಾರೆ, ಒಬ್ಬ ಹುಡುಗ ಒಬ್ಬ ಹುಡುಗಿಗೆ ಭೇಟಿ ಆಗೋದು ತಪ್ಪ? ಆಗ ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ಖಂಡಿತ ಇಲ್ಲ. ಒಬ್ಬ ನಾರ್ಮಲ್ ಮನುಷ್ಯನಿಗೆ ಇದು ತುಂಬಾ ನಾರ್ಮಲ್ ವಿಷಯ ಆಗಿದೆ. ಆದರೆ ಯಾರಿಗೆ ಒಬ್ಬ ಮಹಾನ್ ವ್ಯಕ್ತಿ ಆಗೋದಿದೆ, ಯಾರು ಮಹಾನ್ ಕಾರ್ಯ ಮಾಡುವ ಗುರಿ ನಿರ್ಧಾರ ಮಾಡಿದ್ದಾರೆ, ಅವರಿಗೆ ಇದು ತುಂಬಾ ಅಪಾಯಕಾರಿಯಾಗಿರುತ್ತೆ. ಇದು ನಿಮ್ಮನ್ನ ಒಳಗಿನಿಂದ ನೋವು ಉಂಟು ಮಾಡುತ್ತೆ, ನಿಮ್ಮ ಮನಸ್ಸಿಗೆ ಘಾಸಿಗೊಳಿಸುತ್ತೆ. ಯಾರ ಮನಸ್ಸು ಲವ್, ಅಟ್ಯಾಚ್ಮೆಂಟ್ ಮತ್ತೆ ಅಟ್ರಾಕ್ಷನ್ ಅಲ್ಲಿ ಮುಳುಗಿರುತ್ತೆ, ಅವರು ತಮ್ಮ ಕರ್ತವ್ಯಗಳ ಪಾಲನೆ ಮಾಡುವುದರಲ್ಲಿಯೇ ಅಸಮರ್ಥ ಆಗಿರ್ತಾರೆ. ಅವರು ಪ್ರತಿಕ್ಷಣ ಇನ್ಸೆಕ್ಯೂರ್ ಆಗಿರ್ತಾರೆ. ಇದು ಒಬ್ಬ ವ್ಯಾಪಾರಿ ಜೊತೆಗೆ, ಒಬ್ಬ ರೈತನ ಜೊತೆಗೆ, ಒಬ್ಬ ಸಾಮಾನ್ಯ ಮನುಷ್ಯನ ಜೊತೆಗೆ ಇದು ಸಾಧಾರಣ ಆಗಿರಬಹುದು. ಆದರೆ ಯಾರು ಅಖಂಡ ಭಾರತದ ಸಮ್ರಾಟನಾಗುವ ಗುರಿ ನಿರ್ಧಾರ ಮಾಡಿದ್ದಾರೆ, ಅವನಿಗೆ ಪ್ರೀತಿ, ಆಕರ್ಷಣೆ, ಅಟ್ಯಾಚ್ಮೆಂಟ್, ಕಾಮವಾಸನ ಆ ವ್ಯಕ್ತಿಯ ಅವನತಿಗೆ ಕಾರಣ ಆಗುತ್ತೆ. ಆಗ ಚಂದ್ರಗುಪ್ತ ಮೌರ್ಯ ಹೇಳ್ತಾರೆ, ಆಚಾರ್ಯರೇ, ಇಷ್ಟು ದೊಡ್ಡ ಗುರಿ ಸಾಧಿಸಲು ಇಷ್ಟು ದೊಡ್ಡ ತ್ಯಾಗ ಮಾಡಬೇಕಾಗ್ತಾ ಇರಲಿಲ್ಲ ಅಂದ್ರೆ? ಆಗ ಆಚಾರ್ಯ ಚಾಣಕ್ಯ ಹೇಳ್ತಾರೆ, ಒಂದ್ ವೇಳೆ ಸಾಧಾರಣ ಮೌಲ್ಯ ಒತ್ತಿಟ್ಟು ಇಷ್ಟೊಂದು ದೊಡ್ಡ ಗುರಿ ಸಿಗ್ತಾ ಇದ್ದಿದ್ರೆ ಯಾರು ಬೇಕಾದ್ರೂ ಈ ಅಖಂಡ ಭಾರತದ ನಿರ್ಮಾಣ ಮಾಡ್ತಾ ಇದ್ರು. ಆಗ ಯಾವುದೇ ಚಾಣಕ್ಯನ ಅವಶ್ಯಕತೆ ಇರ್ತಾ ಇರಲಿಲ್ಲ, ಮತ್ತೆ ಚಂದ್ರಗುಪ್ತನ ಅವಶ್ಯಕತೆನೂ ಇರ್ತಾ ಇರಲಿಲ್ಲ. ಒಂದ್ ವೇಳೆ ನೀವು ಇಲ್ಲಿವರೆಗೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ಮೇಲೆ ನನ್ನ ಮಾತು ಸ್ವಲ್ಪ ಗಮನ ಇಟ್ಟು ಕೇಳಿ. ಒಂದ್ ವೇಳೆ ನೀವು ಒಂದು ನಾರ್ಮಲ್ ಜೀವನ ಬದುಕಬೇಕು ಅಂತ ಅನ್ಕೊಂಡಿದ್ರೆ, ಕೇವಲ 20,000 to 30,000 ರೂಪಾಯಿ ಸಂಪಾದನೆ ಮಾಡ್ತೀನಿ ಅನ್ನುವವರು ಆಗಿದ್ರೆ ಈ ವಿಷಯ ನಿಮ್ಮನ್ನ ಅಷ್ಟೊಂದು ತಡೆಯೋದಿಲ್ಲ. ಆದರೆ ನೀವು ಜೀವನದಲ್ಲಿ ದೊಡ್ಡ ಗುರಿ ನಿರ್ಧಾರ ಮಾಡಿದ್ರೆ ಇದು ನಿಮ್ಮನ್ನ ಖಂಡಿತ ತಡೆಯುತ್ತೆ, ಇಲ್ಲ ನಿಮ್ಮನ್ನ ಹಾಳು ಮಾಡುತ್ತೆ. ಈ ವಿಷಯ ನಿಮ್ಮ ಆ ಕನಸು ಯಾವುದನ್ನ ನೀವು ಅನೇಕ ದಿನಗಳಿಂದ ಮತ್ತೆ ಅನೇಕ ವರ್ಷಗಳಿಂದ ಕಾಣ್ತಾ ಇದ್ರಿ, ಅದನ್ನ ಕ್ಷಣ ಮಾತ್ರದಲ್ಲಿಯೇ ಹಾಳು ಮಾಡಿ ಬಿಡುತ್ತೆ. ನಿಮ್ಮ ಕನಸು ಕೇವಲ ಒಂದು ಕನಸಾಗಿಯೇ ಉಳಿದುಕೊಳ್ಳುತ್ತೆ, ಮತ್ತೆ ಆ ವ್ಯಕ್ತಿಯನ್ನ ಪಡೆಯುವುದು ನಿಮ್ಮ ಕನಸಾಗಿ ನಿರ್ಮಾಣ ಆಗುತ್ತೆ. ನಿಮಗೆ ಅನಿಸ್ತಾ ಇರಬಹುದು, ಅವಳೇ ನನಗೆ ಎಲ್ಲ, ಅವಳು ಇಲ್ಲದೆ ನಾ ಬದುಕೋದಿಲ್ಲ, ಅವಳ ಮೇಲೆ ಇರುವ ನನ್ನ ಆಕರ್ಷಣೆ, ನನ್ನ ಫೀಲಿಂಗ್ಸ್ ಪ್ರಪಂಚದ ಯಾವುದೇ ವ್ಯಕ್ತಿ ಮೇಲೆ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದ್ರೆ, ಆಚಾರ್ಯ ಚಾಣಕ್ಯರು ಹೇಳಿರುವ ಹಾಗೆ ಇದು ಕೇವಲ ಒಂದು ಆಕರ್ಷಣೆ, ಅಟ್ರಾಕ್ಷನ್ ಅಷ್ಟೇ ಆಗಿದೆ. ಇದು ಕೇವಲ ಹಾರ್ಮೋನ್ಸ್ ಗಳ ಆಟ ಆಗಿದೆ. ಒಂದು ಬಾರಿ ನೀವು ಈ ಆಕರ್ಷಣೆಗೆ ಒಳಗಾದ್ರೆ ಪ್ರತಿಕ್ಷಣ ನಿಮ್ಮ ಮನಸ್ಸಿನಲ್ಲಿ ಒಂಥರ ಫೀಲಿಂಗ್ಸ್ ಬರಲು ಪ್ರಾರಂಭ ಆಗುತ್ತೆ. ಅವಳ ಮುಖ, ಅವಳ ನಗು, ಅವಳ ಮಾತು, ಅವಳ ಸೌಂದರ್ಯ ಪ್ರತಿಕ್ಷಣ ನಿಮ್ಮ ಕಣ್ಣು ಮುಂದೆ ಓಡಾಡುತ್ತೆ. ಮನಸ್ಸಿಗೆ ಅವಳೇ ಬೇಕು ಅಂತ ಅನಿಸ್ತಾ ಇರುತ್ತೆ. ಆಗ ನೀವು ಪ್ರತಿಕ್ಷಣ ಇನ್ಸೆಕ್ಯೂರ್, ವಿಚಲಿತ ಆಗ್ತೀರಾ. ನೀವು ಪ್ರತಿಕ್ಷಣ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಲು ಪ್ರಾರಂಭ ಮಾಡ್ತೀರಾ. ಆಗ ನೀವು ಎಲ್ಲವನ್ನು ಮತ್ತೆ ಎಲ್ಲರನ್ನು ಮರೆತು ಬಿಡ್ತೀರಾ. ಯಾವುದೇ ಕೆಲಸ ಮಾಡಲು ಮನಸ್ಸು ಒಪ್ಪೋದಿಲ್ಲ. ಈಗ ನಿರ್ಧಾರ ನಿಮ್ಮ ಕೈನಲ್ಲಿದೆ. ಈ ಆಕರ್ಷಣೆಗೆ ಒಳಗಾಗಿ ಜೀವನ ಹಾಳು ಮಾಡಿಕೊಳ್ತೀರಾ, ಇಲ್ಲ ತಮ್ಮನ್ನ ತಾವು ಬದಲಾವಣೆ ಮಾಡಿಕೊಳ್ತೀರಾ ಅನ್ನೋದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗತ್ತೆ. ಈ ವಿಡಿಯೋ ತುಂಬಾ ಜನರಿಗೆ ಶೇರ್ ಮಾಡಿ, ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.